ಇದು ಆಂಧ್ರ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದ ಡೆಡ್ಲಿ ಮರ್ಡರ್. ಪ್ರೇಯಸಿಯನ್ನ ಕೊಂದು ತುಂಡು ತುಂಡಾಗಿ ಕತ್ತರಿಸಿದ್ದಾನೆ ಹಂತಕ. ದೇಹವನ್ನ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಕ್ರೌರ್ಯವನ್ನ ಮೆರೆದಿದ್ದಾನೆ. ಇತ್ತೀಚೆಗೆ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಕ್ರೌರ್ಯ ಮಾಡೋದಕ್ಕೂ ಕೂಡ ಯಾವ ರೀತಿಯಾದ್ರೂ ಕೂಡ ಹೇಸದೆ ಇರುವಂತಹ ಮನಸ್ಥಿತಿಗೆ ಬಂದು ತಲುಪಿದೆ ಈಗಿನ ಈ ಒಂದು ಯುವ ಜನತೆ ಅಥವಾ ಸಮಾಜ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಘನಘೋರ ಕೃತ್ಯ ನಡೆದಿದೆ. ನೌಕಾಪಡೆಯ ಉದ್ಯೋಗಿ ರವೀಂದ್ರ ಮೌನಿಕಾಳನ್ನ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾನೆ. ಹೆಂಡತಿದ್ಲು ತವರಿಗೆ ಕಳಿಸಿದ್ದಾನೆ. ಆಕೆ ತವರಿಗೆ ಹೋದಾಗ ರವೀಂದ್ರ ತನ್ನ ಮಾಜಿ ಪ್ರೇಯಸಿಯನ್ನ ಮನೆಗೆ ಕರೆಸಿಕೊಂಡಿದ್ದಾನೆ. ಈ ವೇಳೆ ಇಬ್ಬರ ಮಧ್ಯೆ ಜಗಳ ಆಗಿದೆ. ಚಾಕು ಇರಿದು ಕೊಲೆ ಮಾಡಿದ್ದಾನೆ ಈ ರವೀಂದ್ರ. ಕೊಲೆ ಬಳಿಕ ಶವವನ್ನ 35 ತುಂಡು ಮಾಡಿದ್ದಾನೆ, ಕತ್ತರಿಸಿದ್ದಾನೆ. ಆತನ ಮನಸ್ಥಿತಿ ಹೇಗಿರಬೇಕು ಅಂತ ನಾವು ನೋಡಬೇಕು. ಆಕೆ ಸಾವನ್ನಪ್ಪಿದ ಬಳಿಕ ಆಕೆಯ ಇಡೀ ಶವವನ್ನ ಈತ ಎಸ್ಕೇಪ್ ಮಾಡುವಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಗೊತ್ತಾಗದ ಹಾಗೆ ಇದನ್ನು ಏನಾದ್ರೂ ಮಾಡಬೇಕು ಅಂತ ಹೇಳಿ 35 ಪೀಸ್ ಮಾಡಿದ್ದಾನೆ. ಬಳಿಕ ಮನೆಯಲ್ಲಿದ್ದ ಫ್ರಿಡ್ಜ್ನಲ್ಲಿ ತುಂಬಿಟ್ಟಿದ್ದಾನೆ ಆರೋಪಿ ಈತ. ಆ ಒಂದು ಶವವನ್ನ ಪೀಸ್ ಮಾಡಿ ಫ್ರೀಜರ್ ಅಲ್ಲಿ ಇಟ್ಟಿದ್ದಾನೆ. ಶವದ ತುಂಡು ಹೊರ ಸಾಗಿಸಲಾಗದೆ ಕೊನೆಗೆ ಈತ ಪೊಲೀಸರಿಗೆ ಶರಣಾಗ್ತಾನೆ. ಪತ್ನಿ ಬಳಿ ಅಕ್ರಮ ಸಂಬಂಧದ ಬಗ್ಗೆ ಹೇಳ್ತಾಳೆ ಅಂತ ಹೇಳಿ ಕೊಲೆಯನ್ನ ಮಾಡಿದ್ದು, ಕೊಲೆ ಮಾಡಿ ದೇಹ ಪೀಸ್ ಮಾಡಿರೋದು ಅಂತ ಹೇಳಿ ಆತ ಕೊನೆಗೆ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾನೆ. ಈಗ ಪೊಲೀಸರು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಆತ ಕೊಟ್ಟಿದ್ದಾನೆ. ರವೀಂದ್ರನ ಮನೆಯಲ್ಲಿದ್ದ ಫ್ರಿಡ್ಜ್ನಲ್ಲಿ ದೇಹದ ತುಂಡುಗಳು ಪತ್ತೆಯಾಗಿದ್ದು, ಆದರೆ ಮೌನಿಕಾಳ ತಲೆಯ ಭಾಗ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಅದನ್ನ ಎಲ್ಲಿ ತಗೊಂಡು ಹೋಗಿದ್ದಾನೆ ಈತ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮನಸ್ಥಿತಿ ಯಾವ ರೀತಿಯಾಗಿ ಕ್ರೌರ್ಯವನ್ನ ಏನ್ ಬೇಕಾದ್ರೂ ನಾವು ಮಾಡಬಹುದು ಅನ್ನುವಂತಹ ಸ್ಥಿತಿ ತಲುಪಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪರಶುರಾಮ್, ಈಗ ಇತ್ತೀಚಿನ ಮನಸ್ಥಿತಿಯನ್ನು ನಾವು ನೋಡ್ತಾ ಹೋದ್ರೆ ಏನ್ ಬೇಕಾದ್ರೂ ಮಾಡುವಂತಹ ಒಂದು ಮನಸ್ಥಿತಿಗೆ ಬಂದು ತಲುಪಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಅಂತ ಹೇಳಿ. ತಾನು ಪ್ರೀತಿ ಮಾಡಿದ್ದೆ, ಆದ್ರೆ ಪ್ರೀತಿಸಿದ ಹುಡುಗಿಯನ್ನೇ ಈತ ಈ ರೀತಿಯಾಗಿ ಕ್ರೌರ್ಯದ ರೀತಿಯಲ್ಲಿ ಸಾಯಿಸಿ ಅದನ್ನ ಕೂಡ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ತಾನೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿ ಹೇಗಿರ್ಬೇಕು ಅಂತೇಳಿ ಇಡೀ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡಿದಾಗ ಏನೆಲ್ಲ ಅಂಶಗಳು ಗೊತ್ತಾಗಿದೆ? ಹೌದು ನವಿತಾ, ಈ ದೆಹಲಿಯ ಶ್ರದ್ಧಾ ಮಾದರಿಯಲ್ಲಿ ಮತ್ತೊಂದು ಘನಘೋರ ಘಟನೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿರುವಂತದ್ದು. ಈ ಆರೋಪಿ ರವೀಂದ್ರ ಈತ ನೌಕಾಪಡೆಯ ಉದ್ಯೋಗಸ್ಥನಾಗಿರ್ತಾನೆ. ಈತ ತನ್ನ ಪ್ರೇಯಸಿ ಮೌನಿಕಾಳ ಜೊತೆ ಏನಂತಾರೆ ಅಕ್ರಮ ಸಂಬಂಧವನ್ನು ಹೊಂದಿರ್ತಾನೆ. ಯಾಕಂದ್ರೆ ಈಗಾಗಲೇ ನೌಕಾಪಡೆಯ ಸಿಬ್ಬಂದಿಯಾಗಿದ್ದಂತ ರವೀಂದ್ರಗೆ ಮದುವೆ ಆಗಿರುತ್ತೆ. ಆದರೂ ಸಹ 2021ರಲ್ಲಿ ಡೇಟಿಂಗ್ ಆ್ಯಪ್ ಮೂಲಕ ಮೌನಿಕಾಳ ಜೊತೆ ಸಂಪರ್ಕ ಹೊಂದಿರ್ತಾನೆ. ಇಬ್ಬರ ಮಧ್ಯೆ ಸ್ನೇಹ ಆಗುತ್ತೆ. ಸ್ನೇಹದ ಬಳಿಕ ಇಬ್ಬರ ನಡುವಿನ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಇದಾದ ಮೇಲೆ ಏನಂತಾರೆ ಇಬ್ಬರ ನಡುವೆ ಹಣಕಾಸಿನ ವಿಚಾರವೂ ಕೂಡ ನಡೀತಿರುತ್ತೆ. ಈ ಸಂದರ್ಭದಲ್ಲಿ ಏನಂತಂದ್ರೆ 2021ರ ಬಳಿಕ ಈತ ಮೌನಿಕಾಗೆ 3 ಲಕ್ಷಕ್ಕೂ ಅಧಿಕ ಹಣವನ್ನು ನೀಡಿರ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಆಗಾಗ ಹಣಕಾಸಿನ ವಿಚಾರವಾಗಿ ಜಗಳ ಆಗ್ತಿರುತ್ತೆ. ಮೊನ್ನೆ ಕಳೆದ ವಾರ ಏನಂತಂದ್ರೆ ರವೀಂದ್ರನ್ ತನ್ನ ಪತ್ನಿ ಊರಿಗೆ ಹೋದ ಸಮಯದಲ್ಲಿ ಮೌನಿಕಾಳನ್ನ ತನ್ನ ಮನೆಗೆ ಕರೆಸ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ಆಗುತ್ತೆ. ಈ ಜಗಳ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವಿನ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತದ್ದು. ಕೊನೆಯಲ್ಲಿ ಕೊಲೆ ಮಾಡಿದ ಬಳಿಕ ಶವವನ್ನ ಈತ 35ಕ್ಕೂ ಹೆಚ್ಚು ತುಂಡುಗಳಾಗಿ ಕತ್ತರಿಸಿ ತನ್ನ ಫ್ರಿಡ್ಜ್ನಲ್ಲಿ ಇಟ್ಕೊಂಡಿರ್ತಾನೆ. ಆದ್ರೆ ಶವವನ್ನ ಹೊರಸಾಗಿಸಲಾಗದೆ ಈತನ ಪೊಲೀಸರಿಗೆ ತಾನೇ ಶರಣಾಗಿರುವಂತದ್ದು. ಪೊಲೀಸರ ಮುಂದೆ ತಾನೇ ಕೊಲೆ ಮಾಡಿರೋದಾಗಿ ಈತ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡಿರುವಂತದ್ದು. ನಮ್ಮಿಬ್ಬರ ಮಧ್ಯೆ ಅಕ್ರಮ ಸಂಬಂಧವಿತ್ತು. ಹೀಗಾಗಿ ಏನಂತಂದ್ರೆ ಮೌನಿಕಾ ತನ್ನ ಪತ್ನಿಗೆ ಏನಂತಂದ್ರೆ ತಮ್ಮ ಅಕ್ರಮ ಸಂಬಂಧದ ಬಗ್ಗೆ ಭಯಬಿಡ್ತಾಳೆ ಅಂತ ಹೆದರಿ ನಾನು ಆಕೆಯನ್ನ ಕೊಲೆ ಮಾಡಿದ್ದೀನಿ ಎಂದು ಈತ ವಿಶಾಖಪಟ್ಟಣಂ ಪೊಲೀಸರ ಮುಂದೆ ಈಗಾಗಲೇ ತಪ್ಪಿಗೆ ಒಪ್ಕೊಂಡಿರುವಂತದ್ದು. ನವಿತಾ, ಈಗ ತಲೆ ಭಾಗ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಈಗ ಎಲ್ಲಿ ಇಟ್ಟಿದ್ದಾನೆ, ಏನು ಅದನ್ನೇನಾದ್ರೂ ಮಣ್ಣು ಮಾಡಿದ್ನಾ ಅಥವಾ ಬಿಸಾಡಿದ್ನಾ, ಇದರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗ್ತಾ ಇದೆ. ಜೊತೆಗೆ ಈತ ಎಷ್ಟು ದಿನ ಈ ರೀತಿಯಾಗಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದ್ದ ಶವವನ್ನ ಕಟ್ ಮಾಡಿ? ನವಿತಾ, ಈಗಾಗಲೇ ಏನಂತಂದ್ರೆ ನಮ್ಮ ವಿಶಾಖಪಟ್ಟಣಂ ಪೊಲೀಸರು ಏನಂತ ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಈಗಾಗಲೇ ಏನಂತ 35ಕ್ಕೂ ಹೆಚ್ಚು ಶವದ ತುಂಡುಗಳು ಪತ್ತೆಯಾಗಿರುವಂತದ್ದು. ಆದ್ರೆ ಆಕೆಯ ಮೌನಿಕಾಳ ತಲೆ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಈಗ ಇನ್ನಷ್ಟು ಇದರ ಬಗ್ಗೆ ಮಾಹಿತಿಗಳು ನಮಗೆ ಲಭ್ಯವಾಗಬೇಕಾಗಿದೆ. ಈಗಾಗಲೇ ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಈತ ಕಳೆದ 2 ದಿನಗಳ ಹಿಂದೆ ಕೊಲೆ ಮಾಡಿ ಶವವನ್ನು ಫ್ರಿಡ್ಜ್ ನಲ್ಲಿ ಇಟ್ಕೊಂಡು ಅನಂತರ ಏನಂತಾರೆ ಶವವನ್ನು ಸಾಗಿಸಲಾಗದೆ
ಪೊಲೀಸರಿಗೆ ಶರಣಾಗಿರುವಂತದ್ದು ಅಂತ ಹೇಳಿಕೊಂಡಿರುವಂತದ್ದು. ಹೀಗಾಗಿ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕು ನವಿತಾ. ಅಂದ್ರೆ ಈತನ ಹಿಸ್ಟ್ರಿ ಏನು, ಯಾವ ರೀತಿಯಾಗಿ ಈತ ಅಂದ್ರೆ ಕೆಲಸ ಕಾರ್ಯ ಮಾಡ್ತಾ ಇದ್ದ, ಮನೆಯಲ್ಲಿ ಯಾರ್ಯಾರು ಇದ್ರು, ಕೇವಲ ಹೆಂಡತಿ ಮತ್ತು ಈತ ಮಾತಾ ಇದ್ದಿದ್ದ, ಈತನ ಪೇರೆಂಟ್ಸ್ ಇರ್ಲಿಲ್ವಾ, ಹೇಗೆ? ನವಿತಾ, ಈತ ಏನಂತಾರೆ INS ನ ಬೇಗ ಹಡಗು ಅಂತರಲ್ಲಿ ಅಂತ ಕೆಲಸ ಉದ್ಯೋಗಿ ಆಗಿರ್ತಾನೆ. ಕಳೆದ 5 ವರ್ಷಗಳ ಹಿಂದೆ ಈತನ ಮದುವೆ ಆಗಿರುತ್ತೆ. ಆದ್ರೆ ಏನಂತಾರೆ 2021ರಲ್ಲಿ ಏನಂತಾರೆ ಮೌನಿಕಾ ಇವಳ ಪರಿಚಯವಾದ ನಂತರ ಹೆಂಡತಿ ಮತ್ತು ಈತ ಮಾತ್ರ ಏನಂತಂದ್ರೆ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಏನಂತಾರೆ ವಾಸವಿರ್ತಾರೆ. ಈ ಸಂದರ್ಭದಲ್ಲಿ ಮೌನಿಕಾ ಪರಿಚಯ ಏನಂತಂದ್ರೆ ಇವನಿಗೆ ಪ್ರೀತಿಗೆ ತಿರುಗುತ್ತೆ. ಹೀಗಾಗಿ ಏನಂತಂದ್ರೆ ಇವರಿಬ್ಬರ ಮಧ್ಯೆ ಸಲುಗೆ ಬೆಳೆದು ಈಗ ಕೃತ್ಯಕ್ಕೆ ಇದೊಂದು ಘಟನೆ ಕಾರಣವಾಗಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗೆ. ಹುಡುಗಿಗಾಗಿ ಜೈಲು ಸೇರಿದ್ರು ಪುಂಡನ ಹುಚ್ಚಾಟ. ಜೈಲಿನಿಂದಲೇ ಅಪ್ರಾಪ್ತಿಗೆ ಕಾಲ್ ಮಾಡಿ ಚಿತ್ರಹಿಂಸೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿದ್ರೂ ಕೂಡ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಈಗಾಗಲೇ ಹುಡುಗಿಗಾಗಿ ಜೈಲನ್ನ ಸೇರಿದ್ರು ಕೂಡ ಪುಂಡಾಟವನ್ನ ಮೆರೆದಿದ್ದಾನೆ. ಹುಚ್ಚಾಟವನ್ನ ಮಾಡ್ತಾ ಇರೋದು ಇದೇ ಒಂದು ಜೈಲಲ್ಲಿರುವಂತಹ ಖೈದಿ. ಜೈಲಿನಿಂದ ಅಪ್ರಾಪ್ತಿಗೆ ಕಾಲ್ ಮಾಡಿ ಚಿತ್ರಹಿಂಸೆಯನ್ನ ನೀಡಲಾಗಿದೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿದ್ರೂ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತಿಗೆ ಆರೋಪಿ ಧಮಕಿ ಹಾಕಿದ್ದು, ತನ್ನ ಪರವಾಗಿ ಸಾಕ್ಷಿ ಹೇಳುವಂತೆ ಬೆದರಿಕೆಯ ಆರೋಪ ಕೇಳಿಬಂದಿದೆ. ನೋಡಿ, ಜೈಲಲ್ಲಿ ಇದ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನಮ್ಗೆ ಹಲವು ಬಾರಿ ಅನೇಕ ಸಾಕ್ಷಿಗಳು ಕೂಡ ಸಿಕ್ಕಿದೆ, ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಅದೇ ರೀತಿಯಾಗಿ ಇದೀಗ ಇಂತಹದ್ದೇ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಪೋಕ್ಸೋ ಕೇಸಲ್ಲಿ ಈತ ಜೈಲು ಸೇರಿರ್ತಾನೆ, ಆದರೂ ಕೂಡ ಈತ ಜೈಲಲ್ಲಿ ಇದ್ದುಕೊಂಡೆ ಮತ್ತೆ ಅಪ್ರಾಪ್ತಿಗೆ ಈತ ಥ್ರೆಟ್ನಿಂಗ್ ಮಾಡುವಂಥದ್ದು. ನಮ್ಮಿಬ್ಬರ ಮಧ್ಯೆ ಲವ್ ಇತ್ತು ಅಂತ ಹೇಳು ಅನ್ನುವಂತಹ ರೀತಿಯಲ್ಲಿ ಈತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ರೀತಿಯಾಗಿ ಜೈಲಿಂದಲೂ ಕೂಡ ಇಷ್ಟ ಅಪ್ರಾಪ್ತಿಗೆ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ರೂ ಕೂಡ ಜೈಲಾಧಿಕಾರಿಗಳಿಗೆ ಇದು ಗಮನಕ್ಕೆ ಬರ್ತಾ ಇಲ್ವಾ? ಜೈಲಾಧಿಕಾರಿಗಳಿಗೆ ಈತನಿಗೆ ಮೊಬೈಲ್ ಕೊಟ್ಟವರು ಯಾರು? ಈ ರೀತಿಯಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆ ಜೈಲಿನ ಒಳಗಡೆಯಿಂದಲೇ ನಡೀತಾ ಇದೆ ಅಂತ ಹೇಳಿದ ಮೇಲೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ತನ್ನ ಪರವಾಗಿ ಸಾಕ್ಷಿ ಹೇಳಬೇಕು ಅಂತ ಹೇಳಿ ಆರೋಪಿ ಜೈಲಿನ ಒಳಗಡೆನೆ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡಿ ಧಮಕಿಯನ್ನ ಹಾಕ್ತಾನೆ. ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಜೀವ ಬೆದರಿಕೆಯನ್ನ ಹಾಕ್ತಾನೆ. ಇಂತಹ ಒಂದು ಕೈದಿಗಳು ಇಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಇದೀಗ ಈತ ಯಾವ ರೀತಿಯಾಗಿ ರಾಜಾರೋಷವಾಗಿ ಕಾಲ್ ಮಾಡ್ತಿದ್ದಾನೆ ಅಂತ ನೋಡಿ. ಅಧಿಕಾರಿಗಳು ಹಾಗಾದ್ರೆ ಇಷ್ಟೆಲ್ಲ ಇಲ್ಲಿ ಘಟನೆಗಳಾಗ್ತಾ ಇದೆ, ಅಲ್ಲಿ ವಿಚಾರಣೆ ಅಂದ್ರೆ ಮಾಡುವಂತಹ ಕೈದಿ ಈತ ವಿಚಾರಣಾಧೀನ ಕೈದಿ ಆಗಿದ್ದಾನೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, ಈ ವಿಚಾರವನ್ನ ಇಟ್ಟುಕೊಂಡೇ ಈಗಾಗಲೇ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಆರೋಪಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಈಗಾಗಲೇ ಈತ ಹೋಗಿದ್ದೆ ಪೋಕ್ಸೋ ಕೇಸಲ್ಲಿ, ಅಷ್ಟ ಆದ್ರೂ ಕೂಡ ಜೈಲೊಳಗೆ ಇದ್ದುಕೊಂಡೇ ಈತ ಬೆದರಿಕೆಯನ್ನ ಹಾಕ್ತಾನೆ, ಸಾಕ್ಷಿ ಹೇಳು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದಾರ? ಗೊತ್ತಿದ್ದು ಇಂತಹ ಮತ್ತೆ ಕೃತ್ಯಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದಾರಲ್ವಾ ಅಂತ? ಖಂಡಿತ ನವಿತಾ, ಈ ಒಂದು ಅನುಮಾನ ಬರೋದು ಖಚಿತ. ಯಾಕಂದ್ರೆ ಏನು ಇತ್ತೀಚೆಗಷ್ಟೇ ಏನು ಅಲೋಕ್ ಕುಮಾರ್ ಅವರು ಒಂದು ಜೈಲಿಗೆ ಭೇಟಿ ಕೊಟ್ಟಿದ್ರು ಮತ್ತು ಏನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವ ಒಂದು ಎಚ್ಚರಿಕೆ ಕೊಟ್ಟಿದ್ರು. ಇದರ ಹೊರತಾಗಿನೂ ಸಹ ಇಲ್ಲಿ ಏನಂದ್ರೆ ಏನು ವಿಡಿಯೋ ಕಾಲ್ ಮಾಡಿ ಅದು ಸಂತ್ರಸ್ತೆಗೆ ಒಂದು ಬೆದರಿಕೆ ಹಾಕುವಂತ ಕೆಲಸವನ್ನ ಆರೋಪಿ ಮಾಡಿದ್ದಾನೆ. ಅದರಲ್ಲೂ ಏನಂದ್ರೆ ಏನು ಫಯಾಜ್ ನೇಹಾ ಹಿರೇಮೆಟ್ ಕೊಲೆ ಆರೋಪಿ ಏನಿದ್ದಾನೆ ಫಯಾಜ್, ಅವನ ರೀತಿಯಲ್ಲಿ ನಿನಗೂ ಮಾಡ್ತೀವಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡಿದ್ದಾನೆ. ಅಂದ್ರೆ ನೀ ಏನಾದ್ರೂ ಒಂದು ಸಾಕ್ಷ್ಯ ನನ್ನ ಪರವಾಗಿ ಏನು ಸಾಕ್ಷ್ಯ ಹೇಳಿಲ್ಲ ಅಂದ್ರೆ ನಿನಗೂ ಸಹ ಕೊಲೆ ಮಾಡ್ತಾನ ಒಂದು ಬೆದರಿಕೆಯನ್ನು ಹಾಕಿದ್ದಾನೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂತ್ರಸ್ತೆಗೂ ಸಹ ಈ ಒಂದು ಆತಂಕ ಸೃಷ್ಟಿಯಾಗಿದೆ, ಅವರ ಕುಟುಂಬಸ್ಥರಿಗೂ ಸಹ ಆತಂಕ ಸೃಷ್ಟಿಯಾಗಿದೆ. ಇಷ್ಟೆಲ್ಲ ಕಾನೂನು ಸುವ್ಯವಸ್ಥೆ ಇದ್ರೂ ಸಹ ಜೈಲಿನಿಂದ ಅದು ವಿಡಿಯೋ ಕರೆ ಮಾಡಿ ಈ ರೀತಿ ಒಂದು ಬೆದರಿಕೆ ಹಾಕೋದು ಖಂಡಿತವಾಗಿಯೂ ಆ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಹಿಂದೂಪರ ಸಂಘಟನೆಗಳು ಸಹ ಆಗ್ರಹ ಮಾಡ್ತಾ ಇದ್ದಾವೆ. ಮತ್ತು ಏನು ಜೈಲಧಿಕಾರಿಗಳು ಏನು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ರೀತಿ ಒಂದು ವಿಡಿಯೋ ಕಾಲ್ ಮಾಡ್ಲಿಕ್ಕೆ, ಆ ರೀತಿಯ ಒಂದು ಅವ್ರ ಮೇಲೂ ಸಹ ಕ್ರಮ ಆಗ್ಬೇಕನ್ನೋ ಒಂದು ಆಗ್ರಹನ ಶ್ರೀರಾಮ ಸೇನೆ ಮುಖಂಡರು ಆಗ್ರಹ ಮಾಡ್ತಾ ಇದ್ದಾರೆ ನವಿತಾ. ಅಂದ್ರೆ ಡೈಲಿ ಈ ರೀತಿಯಾಗಿ ವಿಡಿಯೋ ಕಾಲ್ ಮಾಡಿ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನಾ ಈತ? ಹೇಗೆ ಅವರ ಮನೆಯವರು ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಈಗ ಇವರು ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಈಗ ಏನಂದ್ರೆ ಶ್ರೀರಾಮ ಸೇನೆ ಸಂಘಟನೆಯವರು ಈಗ ಏನಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಇವನು ಏನಂದ್ರೆ ಅವಾಗ ಅವಕಾಶ ಸಿಕ್ಕಾಗ ಆ ಒಂದು ಬಾಲಕಿಗೆ ಒಂದು ವಿಡಿಯೋ ಕರೆ ಮಾಡುವಂತಹ ಮತ್ತು ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಏನು ಆ ಒಂದು ಪದೇ ಅಂದ್ರೆ ಆಗೊಮ್ಮೆ ಮಾಡ್ತಾ ಯಾವಾಗ ಅವಕಾಶ ಸಿಗುತ್ತಾ ಆ ರೀತಿ ಒಂದು ಮಾಡ್ತಾ ಇದ್ದಾನೆ. ಮತ್ತು ನನ್ನ ಜೊತೆ ಬಹಳಷ್ಟು ಮಂದಿ ಇಲ್ಲಿ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನೋ ಒಂದು
ಎಚ್ಚರಿಕೆ ಸಹ ಕೊಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಈಗ ಹಿಂದೂಪರ ಸಂಘಟನೆಗಳು ಮುಂದಾಗಿದ್ದಾವೆ ನವಿತಾ. ಓಕೆ, ಅಂದ್ರೆ ಇವರಿಬ್ಬರ ವಿಚಾರದಲ್ಲೇ ಈತ ಒಳಗಡೆ ಹೋಗಿರೋದು ಪೋಕ್ಸೋ ಕೇಸಲ್ಲಿ ಹೇಗೆ? ಹೌದು, ಅದೇ ಒಂದು ಏನು ಪೋಕ್ಸೋ ಏನು ಲೈಂಗಿಕ ದೌರ್ಜನ್ಯದ ಕಾರಣಕ್ಕಾಗಿನೇ ಅದೇ ಒಂದು ಕೇಸಲ್ಲಿನೇ ಅವನು ಆರೋಪಿ ಜೈಲಿಗೆ ಹೋಗಿದ್ದಾನೆ, ಪರ್ವೇಜನ್ ಅವನು. ಅಲ್ಲಿ ಏನಂದ್ರೆ ಈಗ ಅಲ್ಲಿ ಹೋದ ನಂತರ ನೀನು ನನ್ನ ವಿರುದ್ಧ ಸಾಕ್ಷಿ ಹೇಳೋಂಗಿಲ್ಲ, ಅಂದ್ರೆ ನಾನು ನೀನು ಪರಸ್ಪರ ಲವ್ ಮಾಡ್ತಾ ಇದೀವಿ ಅನ್ನೋ ಒಂದು ರೀತಿ ಜಡ್ಜ್ ಮುಂದೆ ಹೇಳ್ಬೇಕು. ಇಲ್ಲ ಅಂದ್ರೆ ನಿನಗೆ ಸುಮ್ಮನೆ ಬಿಡಂಗಿಲ್ಲ, ಜೊತೆಗೆ ನಿಮ್ಮ ಪೋಷಕರಿಗೂ ಸಹ ನಾನು ಏನಾದ್ರು ಒಂದು ಮೇಲೂ ಸಹ ಒಂದು ಏನು ಕ್ರಮ ಕೈಗೊಳ್ತೀನಿ, ಅಂದ್ರೆ ಅವ್ರಿಗೂ ಸಹ ಏನಾದ್ರು ಒಂದು ತೊಂದರೆ ಕೊಡುವಂತ ಕೆಲಸ ಮಾಡ್ತಾನೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನನ್ನ ಪರವಾಗಿ ಹೇಳ್ಬೇಕು, ಜೊತೆಗೆ ನಾನು ನೀನು ಲವ್ ಮಾಡ್ತಾ ಇದ್ದೀವಿ, ಪರಸ್ಪರ ಪ್ರೀತಿ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಜಡ್ಜ್ ಮುಂದೆ ಹೇಳ್ಬೇಕು ಅನ್ನೋ ಒಂದು ಬೆದರಿಕೆಯನ್ನ ಅವನು ಹಾಕ್ತಾ ಇದ್ದಾನೆ. ಇದು ಒಂದು ರೀತಿಯಲ್ಲಿ ಬಾಲಕಿಗೆ ಮತ್ತು ಬಾಲಕಿಯ ಪೋಷಕರಿಗೆ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ಶಿವರಾಮಸುಂಡಿ ಡೀಟೇಲ್ಸ್ಗೆ. 2 ಕ್ಷೇತ್ರ ಪ್ರತಿಷ್ಠೆಯ ಪಣ, ಕಾಂಗ್ರೆಸ್ ಬಿಜೆಪಿ ಕಸರತ್ತು, ಬಾಗಲಕೋಟೆಯಲ್ಲಿ ಸಿಎಂ ರಣತಂತ್ರ, ದಾವಣಗೆರೆಗೆ ಜಮೀರ್ ಎಂಟ್ರಿನ, ಚರಂತಿಮಠ ಪರ ಬಿವೈವಿ ಕ್ಯಾಂಪೇನ್, ಕೈಕೋಟೆ ಭೇದಿಸುತ್ತಾ ಬಿಜೆಪಿ, ಬೈ ಎಲೆಕ್ಷನ್ ಅಖಾಡ. ಎರಡು ಕ್ಷೇತ್ರದಲ್ಲೂ ಕಾಂಗ್ರೆಸ್ನಿಂದ ಸಹಾಯ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಹೇಳಿಕೆಗೆ ಇದೀಗ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಈಗಾಗಲೇ ವಿಜೇಂದ್ರ ಅವರೊಂದು ಆಶ್ಚರ್ಯಕರಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. 2 ಕ್ಷೇತ್ರದಲ್ಲೂ ಕೂಡ ಒಳಗಿಂದೊಳಗೆ ನಮಗೆ ಕಾಂಗ್ರೆಸ್ನಿಂದನೇ ಸಹಾಯ ಆಗ್ತಾ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ಗೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಸಹಕಾರ ಒಳಗಿದೆಯೋ ಹೊರಗಿದೆಯೋ ಗೊತ್ತಾಗತ್ತೆ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಅವರ ಪರವಾಗಿದ್ದವರು ನಮ್ಮ ಪರವಾಗಿಯೂ ಇದ್ದಾರೆ, ಬಿಜೆಪಿಯವರು ನಮಗೆ ಒಳಗೊಳಗೆ ಸಪೋರ್ಟ್ ನಲ್ಲಿದ್ದಾರೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಸುಮ್ನೆ ನಿಮ್ ಹೇಳಿಕೆ ಸುಮ್ನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕತೆಗಳು ಹೇಳ್ಕೊಂಡು ಇಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡ್ಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಆದರೆ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ, ನಮ್ಮ ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ. ನಾಲ್ಕಕ್ಕೆ ಗೊತ್ತಾಗೋದು, ಅನ್ನ ಹೊರಗೆ ವೇಟ್ ಮಾಡಬೇಕು, ಒಳಗಿದೆ ಹೊರಗಿದೆ ಅಂತ 4 ತಾರೀಕೆ ಗೊತ್ತಾಗ ಅನ್ನ ಮಟ್ಟ ಹೆಂಗೆ ಹೇಳೋದು. ಈಗ ನಾವು ಈಗ ಅವ್ರ ಪರವಾಗಿದ್ದವ್ರು ನಮ್ಮ ಕಣ್ಣು ಹೋದಾರ. ಈಗ ಬಿ ಜೆ ಪಿ ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಇದ್ರ ಮಧ್ಯೆ ಯತ್ನಾಳ್ ಅವ್ರನ್ನ ಕರೆಸ್ಬೇಕು ಅನ್ನೋ ನಿಟ್ಟಿನೊಳಗೆ ವಿಜೇಂದ್ರ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಇಲ್ಲ, ಅದು ನಮಗೆ ಸಂಬಂಧಪಟ್ಟದಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ. ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಬಾಗಲಕೋಟೆಯಲ್ಲಿ ಚುನಾವಣಾ ಕಾವು ಬಹಳ ರಂಗೇರಿದ ಹಾಗೆ ಕಾಣಿಸ್ತಾ ಇದೆ. ಚುನಾವಣಾ ಪ್ರಚಾರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಜೇಂದ್ರ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ಯಾರು ಸಹಕಾರ ಒಳಗೆ ಕೊಡ್ತಾರೋ ಹೊರಗಡೆ ಕೊಡ್ತಾರೋ ಗೊತ್ತಾಗತ್ತೆ ಅಂತ ಹೇಳಿ. ಯಾವ ರೀತಿಯಾಗಿ ಈಗ 2 ಪಕ್ಷಗಳ ನಡುವೆ ಜಿದ್ದಾಜಿದ್ದಿ ಕಾಣಿಸ್ತಿದೆ? ನಮಿತಾ ಜನ್, ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಇವತ್ತು ಚುನಾವಣೆ ರಂಗು ಇಲ್ಲಿ ಮತ್ತಷ್ಟು ಹೆಚ್ಚಾಗಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಅವರು ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೊಂದೆಡೆ ವಿಜಯೇಂದ್ರ ಅವರು ಕೂಡ ನಿನ್ನೆ ರಾತ್ರಿನೇ ಬಾಗಲಕೋಟೆಗೆ ಆಗಮಿಸಿದ್ರು. ಬಿಜೆಪಿ ಅಭ್ಯರ್ಥಿ ಪರವಾಗಿ ಇವತ್ತು ಬೆಳಗ್ಗೆ ಬಾಗಲಕೋಟೆ ನಗರದಲ್ಲಿ ಪ್ರಚಾರ ಸಭೆಗಳನ್ನ ಮಾಡಿದ್ದಾರೆ. ಅದಾದ ಬಳಿಕ ಸಮುದಾಯವಾರು ಜಾತಿವಾರು ಕೆಲವೊಂದಿಷ್ಟು ಮುಖಂಡರುಗಳನ್ನ ಕರೆದು ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ನಡುವೆನೆ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅಂದ್ರೆ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರೇ ಎರಡು ಕ್ಷೇತ್ರಗಳಲ್ಲಿ ಈ ಒಂದು ಉಪಚುನಾವಣೆಯಲ್ಲಿ ನಮಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯಾರೇ ಬಂದು ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿದ್ರೆ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ಅನ್ನುವಂತ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ಒಂದು ವಿಚಾರಕ್ಕೆ ಇದೀಗ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿರುಗೇಟನ್ನ ನೀಡಿರುವಂತದ್ದು.
ಏನು ವಿಜೇಂದ್ರ ಅವರು ಹೇಳಿದಂತೆ ಒಳಗಡೆ ಏನು ಸಹಕಾರ ನೀಡ್ತಿದಾರ ಅಥವಾ ಹೊರಗಡೆ ಸಹಕಾರ ನೀಡ್ತಿದಾರ ಅದನ್ನಂತೂ ಗೊತ್ತಿಲ್ಲ. ಆದ್ರೆ 4ನೇ ತಾರೀಕಿಗೆ ಎಲ್ಲವಕ್ಕೂ ಕೂಡ ಉತ್ತರ ಸಿಗುತ್ತೆ. ನಮಗೂ ಕೂಡ ಬಿಜೆಪಿಯಲ್ಲಿ ಒಳಗೆ ಸಹಕಾರ ಮಾಡ್ತಾ ಇರುವಂತದ್ರು, ಅವ್ರ ಪರವಾಗಿ ಇರುವಂತವ್ರು ನಮ್ಮ ಪರವಾಗಿ ಕೂಡ ಕೆಲಸ ಮಾಡ್ತಾ ಇದಾರೆ ಅನ್ನೋ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ, ಯಾಕಂತಂದ್ರೆ ಉಪಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಗ್ರೌಂಡ್ ನಲ್ಲಿ ಎರಡೂ ಪಕ್ಷಗಳ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ. ಪರಸ್ಪರ ಏನು ಅಸಮಾಧಾನಿತರನ್ನ ಸೆಳೆಯುವಂತದ್ದಾಗಿರ್ಬೋದು, ತಮ್ಮವರನ್ನ ಏನು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವ್ರನ್ನ ಬಿಜೆಪಿ ಸೆಳೀತಾ ಇದ್ದಾರೆ, ಬಿಜೆಪಿ ಇರ್ತಕ್ಕಂಥವ್ರನ್ನ ಕಾಂಗ್ರೆಸ್ ಪಕ್ಷ ಸೆಳೆಯುವಂತಹದ್ದೇನು ಚಟುವಟಿಕೆಗಳಿದ್ದಾವೆ ಅವು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇರುವಂತದ್ದು ಕಂಡು ಬರ್ತಾ ಇದೆ. ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಆಟೋ ಎಲ್ಪಿಗದೆ ಆಟೋ ಚಾಲಕರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಉತ್ತರ ಕನ್ನಡದ ಕುಮಟಾದಲ್ಲಿ ಆಟೋಗಳು ಕ್ಯೂ ನಿಂತು ಎಲ್ಪಿಜಿಗಾಗಿ ಕಾಯ್ತಾ ಇದ್ದಾವೆ. ಅಳವೆಕೋಡಿಯಿಂದ ಹೊನ್ಮಾವವರೆಗೂ ಕೂಡ ಕ್ಯೂ ಇದೆ. ಒಬ್ಬರಿಗೆ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶ ಇದೆ. ಇದು ಕುಮಟಾದಲ್ಲಿ ಆಟೋಗಳು ಇದೀಗ ಕ್ಯೂ ನಿಂತು ಗ್ಯಾಸ್ ಅನ್ನ ಹಾಕಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಅಳವೆಕೋಡಿಯಿಂದ ಹೊನ್ಮಾವವರೆಗೂ ಕ್ಯೂ ಇರುವಂಥದ್ದು. ಒಬ್ಬರಿಗೆ 500 ರೂಪಾಯಿ ಗ್ಯಾಸ್ ಅಷ್ಟೇ ಖರೀದಿಗೆ ಅವಕಾಶವನ್ನು ಈಗ ಅಲ್ಲಿ ನೀಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ವಿತರಣೆಯನ್ನು ಮಾಡ್ತಾರೆ. 24x7 ಅನ್ನುವಂತಹ ಕಾನ್ಸೆಪ್ಟ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಮೊದಲು 1 kgಗೆ 60 ರೂಪಾಯಿ ಇದ್ದ ಗ್ಯಾಸ್ ರೂಪಾಯಿ ಇದೀಗ 80 ರೂಪಾಯಿಗೆ ಏರಿಕೆಯಾಗಿದೆ. ಬರೋಬ್ಬರಿ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಇದೀಗ ಆಟೋ ಚಾಲಕರು LPGನ ಹಾಕಿಸ್ಬೇಕು. ಹಂಗಾದ್ರೂ ಕೂಡ ಇದೀಗ LPG ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತೀವ್ರ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಏನಪ್ಪ ಪರಿಸ್ಥಿತಿ ಹಿಂಗೆ ಆದರೆ, ಒಂದ್ ಕಡೆ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾವು ಗ್ಯಾಸನ್ನು ಖರೀದಿ ಮಾಡ್ತಾ ಇದೀವಿ, ಮತ್ತೊಂದು ಕಡೆ ಗ್ರಾಹಕರ ಮೇಲೂ ಇದನ್ನು ಹೊರೆ ಹಾಕೋದಿಕ್ಕೆ ಆಗ್ತಾ ಇಲ್ಲ. ಹೀಗಾದ್ರೆ ನಮ್ಮ ಜೀವನ ಹೇಗೆ ಸಾಗೋದು ಅನ್ನುವಂತಹ ಆತಂಕ ಇದೀಗ ಆಟೋ ಚಾಲಕರನ್ನ ಕಾಡ್ತದೆ. ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ ನೋಡಿ, ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಆಟೋ ಚಾಲಕರುಗಳು ಆಟೋವನ್ನ ನಿಲ್ಲಿಸಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸಾಲಿನಲ್ಲಿ ನಿಂತು ಬಂದು ತಗೊಂಡು ಹೋಗೋಷ್ಟರಲ್ಲಿ ಬೆಳಗ್ಗೆನ ಸಂಜೆನೇ ಆಗುತ್ತೆ ಅಂತ ಹೇಳಿ ಕೆಲವು ಆಟೋ ಚಾಲಕರು ಹೇಳ್ತಾ ಇದ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಾವು ಕಾಯ್ತಾ ಇದ್ದೀವಿ, 2 ಗಂಟೆ 3 ಗಂಟೆ ಒಂದ್ಸಲ ಗ್ಯಾಸ್ ಸಿಲಿಂಡರ್ ಫಿಲ್ ಮಾಡ್ಕೊಳ್ಬೇಕು ಅಂದ್ರೆ ಆ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದನ್ನ ಈಗಾಗಲೇ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಯುದ್ಧದ ಪರಿಣಾಮ ಭಾರತದ ಮೇಲೆ, ಅದರಲ್ಲೂ ಕೂಡ LPG ಸಿಲಿಂಡರ್ಗಳ ಮೇಲೆ ಆಗಿರ್ಬೋದು ಅಥವಾ ಪೆಟ್ರೋಲ್ ಡೀಸೆಲ್ನ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡ್ತದೆ. ಅಷ್ಟಕ್ಕೇನೋ ಅಂತ ನಾವು ನೋಡಿದ್ರೆ ಖಂಡಿತ ಅಲ್ಲ. ಆಮದು ರಫ್ತಿನ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡಿರುವಂಥದ್ದು. ಕಚ್ಚಾ ತೈಲಗಳ ಮೇಲೆ ಈಗಾಗಲೇ ಸಾಕಷ್ಟು ರೀತಿಯಾಗಿ ಪರಿಣಾಮ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಆಟೋ ಚಾಲಕರು ಪ್ರತಿನಿತ್ಯ ಈ ಆಟೋವನ್ನು ಚಾಲನೆ ಮಾಡಿ ದುಡಿದ್ರೇ ನಮ್ಮ ಅವತ್ತಿನ ಅವರ ಜೀವನ ಅನ್ನುವಂತಹ ಸಂದರ್ಭದಲ್ಲಿ ಈಗ ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟು ಈಗ ಅವರು ಆಟೋವನ್ನು ಚಾಲನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಹೇಗಿದೆ, ಯಾವ ರೀತಿಯ ಪರಿಸ್ಥಿತಿ ಇದೆ, ಆಟೋ ಚಾಲಕರು ಏನು ಹೇಳ್ತಿದ್ದಾರೆ, ಹಾಗೇನೆ ಗ್ಯಾಸ್ ಮಾಲೀಕರುಗಳು ಅಂದ್ರೆ ಏನು ಹೇಳ್ತಿದ್ದಾರೆ, ಬಂಕ್ ಮಾಲೀಕರುಗಳು ಈ ರೀತಿಯಾದಂತಹ ಪರಿಸ್ಥಿತಿಗೆ? ನಮಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಭಾಗದಲ್ಲಿ ಬೆಳಕಿಗೆ ಬಂದಿರುವಂತಹ ಒಂದು ಘಟನೆ. 1 ರಿಂದ 2 ಕಿಲೋಮೀಟರ್ ಅಷ್ಟು ದೂರದವರೆಗೆ ಇವತ್ತು ಆಟೋ ರಿಕ್ಷಾಗಳು ಗ್ಯಾಸ್ ಅನ್ನ ತುಂಬಿಸಿಕೊಳ್ಳಲು ನಿಂತಿರುವಂತಹ ಒಂದು ಏನು ದೃಶ್ಯಾವಳಿಗಳು ಈಗ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಈ ಆಟೋ ರಿಕ್ಷಾಗಳಿಗೆ ತುಂಬುವಂತಹ ಏನು ಗ್ಯಾಸ್ ಕೊರತೆ ಕೂಡ ಅಷ್ಟೇ ವೇಗವಾಗಿ ಕಂಡು ಬರ್ತಾ ಇರುವಂತದ್ದು, ಅಷ್ಟೇ ಸಮಸ್ಯೆ ಆಗ್ತಾ ಇರುವಂತದ್ದು. ಒಬ್ಬನಿಗೆ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶ ಇರುವಂತದ್ದು. ಅದ್ರ ಜೊತೆಗೆ ಗ್ಯಾಸ್ ಬೆಲೆ ಏರಿಕೆ ಕೂಡ ಆಗಿರುವಂತದ್ದು. ಈ ಮೊದಲು 1 kgಗೆ 60 ರೂಪಾಯಿ ಇದ್ದಿತ್ತು, ಆದ್ರೆ ಈಗ 80 ರೂಪಾಯಿ ಆಗಿರುವಂತದ್ದು. ಈಗ ಉತ್ತರ ಕನ್ನಡ ಜಿಲ್ಲೆಯ ಏನು ಕುಮಟಾ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಈ ಭಾಗದಲ್ಲಿ ಅಳವೆಕೋಡಿ ಅಂತ ಒಂದು ಊರಿದೆ. ಆ ಭಾಗದಲ್ಲಿ ಆಟೋ ಗ್ಯಾಸ್ ಅನ್ನ ತುಂಬಲಾಗುತ್ತೆ. ಇಲ್ಲಿ 1 ರಿಂದ 2 ಕಿಲೋಮೀಟರ್ ಅಷ್ಟು ದೂರದವರೆಗೂ ಏನು ಆಟೋ ಚಾಲಕರು ತಮ್ಮ ಆಟೋವನ್ನ ತೆಗೆದುಕೊಂಡು ಏನು ಸರದಿ ಸಾಲಿಯಲ್ಲಿ ನಿಂತುಕೊಂಡಿರುವಂತಹ ಒಂದು ದೃಶ್ಯ ಈಗ ಕಂಡು ಬರುವಂತಹದ್ದು. ಅದ್ರ ಜೊತೆಗೆ ದರ ಏರಿಕೆ ಕೂಡ ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಇದು ಗ್ರಾಹಕರ ಮೇಲೆ ಸಾಕಷ್ಟು ಹೊರೆ ಆಗಲಿದೆ. ಅದ್ರ ಜೊತೆಗೆ ಕೆಲವೊಂದು ಕಡೆಗೆ ಏನು ಕ್ಯೂ ನಲ್ಲಿ ನಿಂತರೂ ಕೂಡ ಗ್ಯಾಸ್ ಸಿಗದೆ ವಾಪಸ್ ಆಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯುದ್ದಕ್ಕೂ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಎದುರಾಗಿರುವಂತದ್ದು. ಅದ್ರ ಜೊತೆಗೆ ನಿನ್ನೆವರೆಗೂ ಕಮರ್ಷಿಯಲ್ ಸಿಲಿಂಡರ್ ಸಾಕಷ್ಟು ಏನು ಕೊರತೆ ಆಗಿದೆ. ಅದ್ರ ಜೊತೆಗೆ ಹೋಟೆಲ್ ಮಾಲೀಕರು ಸಹ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಈಗಾಗಲೇ ಸಾಕಷ್ಟು ಹೋಟೆಲ್ಗಳನ್ನ ಈಗ ಬಂದ್ ಮಾಡಿರುವಂತದ್ದು. ಅದರ ಜೊತೆಗೆ ಕೆಲವರು ಸೌದೆ
ಬೂದೆ ಒಲೆಯನ್ನ ನಂಬಿ ಈಗಾಗಲೇ ಕೆಲವೊಂದು ಅಡುಗೆಯನ್ನ ತಯಾರಿಸ್ತಾ ಇದ್ದಾರೆ. ಇದು ಒಂದು ಪ್ರವಾಸೋದ್ಯಮದ ಮೇಲೂ ಸಾಕಷ್ಟು ಏನು ಸಮಸ್ಯೆ ಆಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಮತ್ತು ಮುರುಡೇಶ್ವರ ಆಗಿರ್ಬೋದು, ಅದೇ ರೀತಿ ಕುಮಟಾ ಭಾಗದಲ್ಲಿ ಏನು ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವಂತ ಎಲ್ಲ ಜಾಗಗಳಿವೆ. ಈ ಪ್ರವಾಸಿಗರು ಬರ್ತಾರೆ, ಆಟೋಗಳನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ದರ ಏರಿಕೆ ಒಂದು ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ಇವರೇ ಕೂಡ ಈಗ 60 ರೂಪಾಯಿ ಇದ್ದಂತದ್ದು 80 ರೂಪಾಯಿಗೆ ತುಂಬಿಸ್ಕೊಳ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಆಟೋ ದರ ಕೂಡ ಹೆಚ್ಚಿಗೆ ಮಾಡಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಉಲ್ಬಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಎಷ್ಟು ಕೊರತೆ ಆಗಿದೆಯೋ ಅದ್ರ ಜೊತೆಗೆ ಈಗ ಆಟೋ ಗ್ಯಾಸ್ ಕೂಡ ಅಷ್ಟೇ ಸಮಸ್ಯೆ ಆಗಿರುವಂತದ್ದು. ನಮಿತಾ, ಥ್ಯಾಂಕ್ ಯು ದರ್ಶನ್ ನಾಯ್ಕ ಡೀಟೇಲ್ಸ್ಗೆ. ಈಗಾಗಲೇ ಮಹಾಯುದ್ಧದ ಎಫೆಕ್ಟ್ ಪ್ರತಿ ಒಂದು ಜಿಲ್ಲೆಯಲ್ಲೂ ಪ್ರತಿ ಭಾಗದಲ್ಲೂ ತಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಹೋಟೆಲ್ ಮಾಲೀಕರು ಹೇಗೆ ಅನುಭವಿಸ್ತಾ ಇದ್ದಾರೋ, ಆಟೋ ಚಾಲಕರು ಕೂಡ ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ಈಗಾಗಲೇ ನಾವು ಕಾರವಾರದ ಭಾಗದಲ್ಲಿ ಏನೇನು ಆಯಿತು, ಯಾವ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ವೇಟ್ ಮಾಡ್ತಿದ್ದಾರೆ LPGಗಾಗಿ ಅಂತ ನೋಡಿದ್ವಿ. ಸೇಮ್ ಸಿಚುವೇಶನ್ ಮಂಗಳೂರಿನಲ್ಲೂ ಕೂಡ ಕಾಣಿಸ್ತಾ ಇದೆ. ಆಟೋ LPG ಸ್ಟೇಷನ್ಗಳ ಮುಂದೆ ಕ್ಯೂ ನಿಂತಾ ಇದ್ದಾರೆ ಆಟೋ ಚಾಲಕರು. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. LPG ಸ್ಟೇಷನ್ ಮುಂದೆ ಈಗಾಗಲೇ ಆಟೋ ಚಾಲಕರು ತಮ್ಮ ಆಟೋವನ್ನ ನಿಲ್ಲಿಸಿಕೊಂಡು ಕ್ಯೂ ಕಾಯ್ತಿದ್ದಾರೆ, ನಮಗೆ ಈಗಾದ್ರೂ ಸಿಗ್ಬೋದು LPG ಗ್ಯಾಸ್ ಅಂತ ಹೇಳಿ. ಸೊ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರೆ ಬಂಕ್ನ ಮಾಲೀಕರು. ಮಂಗಳೂರು ನಗರದ ಬಲ್ಮಠ ರಸ್ತೆಯಲ್ಲಿರುವ ಗೋ ಗ್ಯಾಸ್ ಆಟೋ ಏಜೆನ್ಸಿಯ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿದ್ದು ಮಾತ್ರ ಅಲ್ಲ, ಈಗಾಗಲೇ ದುಪ್ಪಟ್ಟು ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಕೂಡ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಬಂಕ್ಗಳ ಮುಂದೆ ಕ್ಯೂ ನಿಂತಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಇಲ್ಲೂ ಅಷ್ಟೇ 1 ರಿಂದ 2 ಕಿಲೋಮೀಟರ್ ವರೆಗೂ ಕೂಡ ಈಗಾಗಲೇ ಆಟೋವನ್ನ ನಿಲ್ಲಿಸಿಕೊಂಡು ವೇಟ್ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಒಂದು ಗಂಟೆ ಆಯಿತು. ಅಬೌಟ್ ಸಾಧಾರಣ ಒಂದೂವರೆ ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ನಲ್ಲಿ ಇದ್ದೇನೆ. ಈಗ ಇನ್ನು ಒಂದು 15-20 ಆಗ್ಬೋದು. ಇದು ಬೆಳಿಗ್ಗೆನಂದು ಉಂಟು ಇದು. ಮತ್ತು ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ಕಷ್ಟ ಏನೋ ಒಂದು ಇವತ್ತು ಈಗ ಆದರೆ ನಮಗೆ 100-200 ರೂಪಾಯಿ ಕೂಡ ದಿಡೀಲಿಕ್ಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ತುಂಬ ಕಷ್ಟ. ಮತ್ತು ಇದು ನಾವು ಏನು ಮಾಡಿದ್ರೆ ಈಗ ಗ್ಯಾಸ್ಗೆ ಹಾಕಬೇಕು. ಎರಡು ಕಾಯಿ ಮುಗಿಯಿತು, ಆದರೆ ಸಿಗುವುದಿಲ್ಲ ಟೈಮ್. ಅಲ್ಲಿಂದ ಬಂದು ಇಲ್ಲಿ ಬಂತು, ಅಲ್ಲಿ ಎಲ್ಲಿ ಪಂಪ್ ಅಲ್ಲಿಲ್ಲ. 4-7 ಪಂಪ್ ಉಂಟು, ಎಲ್ಲಿ ಪಂಪ್ ಇಲ್ಲ, ಸೇರಿ ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಬಾಡಿಗೆ ಮಾಡುದು ಹೇಗೆ? ಹೀಗೆ ನಿಲ್ಲಬೇಕು ಲೈನಲ್ಲಿ. ಬಾಡಿಗೆ ಆಗುವುದು ಸಾಧ್ಯ ಇದೆಲ್ಲ, ಚಾನ್ಸ್ ಇಲ್ಲ. ಒಂದು ಗಂಟೆ ಆಯಿತು.